ಎಲ್ರಿಗೂ ನಮಸ್ಕಾರ. ನಾನು ಸಿಎಂ ಶಾಬಾಸ್ ಖಾನ್, ಯಂಗ್ ಸ್ಟಾರ್ ಎಂಪವರ್ಮೆಂಟ್ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷ. ಸ್ನೇಹಿತರೆ, ಇದು ನಿಮ್ಮೆಲ್ರಿಗೂ ಕೂಡ ಗಮನದಲ್ಲಿ ಇರುವಂತ ವಿಷಯ. ಹಾಗೆ ಇದು ಬಹಳಷ್ಟು ಜನಗಳಿಗೆ ಇವತ್ತು ಒಂದು ಪರ್ಫೆಕ್ಟ್ ಆಗಿರುವಂತ ವ್ಯಕ್ತಿಗಳಿಗೆ ಕಿರುಕುಳ ಕೊಡುವಂತ ಕೆಲಸ ಇದು. ಇವತ್ತು ಕೋಲಾರಲ್ಲಿ ನಡೆದಿದೆ, ನಾಳೆ ನಿಮ್ಮೂರಿಗೂ ಬರ್ಬೋದು, ಆಮೇಲೆ ನಿಮ್ ಬುಡಕ್ಕೂ ಬರ್ಬೋದು. ಇದು ಏನಕ್ಕೆ ಅಂತ ಹೇಳಿದ್ರೆ, ಇವರು ಡಾಕ್ಟರ್ ಜಾಕೀರ್ ಅಂತ ನಮ್ಮ ಫ್ಯಾಮಿಲಿ ಡಾಕ್ಟರ್ ಕೂಡ ಹೌದು, ಸಿಎಂ ಇಬ್ರಾಹಿಂ ಅವರ ಫ್ಯಾಮಿಲಿ ಡಾಕ್ಟರ್ ಕೂಡ ಹೌದು. ಈ ವಿಷಯ ಸಿಎಂ ಇಬ್ರಾಹಿಂ ಅವ್ರಿಗೂ ಕೂಡ ನಾನು ಚರ್ಚೆ ಮಾಡಿಬಿಟ್ಟು ಇವತ್ತು ಬರೋಕ್ಕಿಂತ ಮುಂಚೆ ಒಂದ್ ಅರ್ಧ ಗಂಟೆ ಕೂತ್ಕೊಂಡು ಮಾತಾಡಿದ್ವಿ ಸಿಎಂ ಇಬ್ರಾಹಿಂ ಸಾಹೇಬ್ರ ಹತ್ರ, ಈ ತರ ನಡೆದಿದೆ ಅಂತ. ಯಾರ ಹತ್ರ KPME ಇಲ್ವೋ, ರಿಜಿಸ್ಟ್ರೇಷನ್ ಇಲ್ವಾ ಅಂತ ಡಾಕ್ಟರ್ಗಳು 10,000 20,000 ರೂಪಾಯಿ ಲಂಚ ಕೊಟ್ಕೊಂಡು DHOಗೆ THOಗೆ ಮಾನ ಮರ್ಯಾದೆ ಅವಮಾನ ಸಹಿಸ್ಕೊಂಡು ಅವರು ಇವತ್ತು ನಡೆಸ್ಬೋದು. ಒಬ್ಬ ಸಾಮಾನ್ಯವಾಗಿ 10 ರೂಪಾಯಿಯಿಂದ ಶುರು ಮಾಡಿದ್ದು. 10 ರೂಪಾಯಿ ಯಾರಿಗಾದ್ರೂ ಊರುಗಳಲ್ಲಿ ಗೌಡ್ರು ಇರ್ತಾರೆ ನೋಡಿ, ಅವ್ರಿಗೆ ಕೇಳ್ರಿ ನೀವು. ಕೀಳ್ಮಟ್ಟದ ಜನ ಇದ್ದಾರೆ ನೋಡಿ, ಯಾರು ನಮ್ಮಲ್ಲಿ ಕೀಳ್ಮಟ್ಟ ಅಂದ್ರೆ ನಮ್ಮ ಬಡವರು ಇದ್ದಾರೆ ನೋಡಿ, ಅವ್ರ ಕೈಲಿ ದುಡ್ಡೇ ಕಟ್ಟಕ್ಕಾಗಲ್ಲ ಅಂತವ್ರಿಗೆ ನಿಮ್ಮ ಕರೋನಾ ಟೈಮಲ್ಲಿ ಸಾವಿರಾರು ಜನಗಳ ಜೀವ ಉಳಿಸಿದಂತ ಡಾಕ್ಟರ್ ಜಾಕೀರ್ ಹುಸೇನ್ ಅವ್ರಿಗೆ ಇವತ್ತು ಒಂದು ನಮ್ಗೆಲ್ರಿಗೂ ಕೂಡ ಒಂದು ಅವಮಾನಕರ. ಯಾಕಂದ್ರೆ ಇವತ್ತು ನೀವೆಲ್ಲ ಪತ್ರಕರ್ತರೆಲ್ಲ ಸೇರಿರೋದು ನಮ್ಗೊಂದು ಹೆಮ್ಮೆ ಆಗ್ತಾ ಇದೆ. ಏನಕ್ಕಂದ್ರೆ ಸ್ನೇಹಿತರೆ ನೋಡಿ, ಒಂದು ಒಳ್ಳೆ ಕೆಲ್ಸಕ್ಕೂ ಜನ ಇರ್ಬೇಕು, ಕೆಟ್ಟ ಕೆಲ್ಸಕ್ಕೂ ಜನ ಇರ್ಬೇಕು ಅಂತ ಹೇಳ್ತಾರೆ. ಒಳ್ಳೆ ಒಂದು ಕೆಲ್ಸಕ್ಕೆ ಏನಕ್ಕೆ ಜನ ಅಂತ ಹೇಳಿದ್ರೆ, ಜನ ಬಲ ಇದ್ರೆ, ನಮ್ಮ ಬೆಂಬಲವನ್ನು ನಾವು ಪ್ರದರ್ಶಿಸಿದ್ರೆ ನಾವ್ ಏನಂತ ಮುಂದೆಗಡೆ ಇರೋರ್ಗೆ ತೋರಿಸ್ಬೋದು. ಒಬ್ಬ ನಾನು 8 ವರ್ಷ ಪತ್ರಕರ್ತನಾಗಿ ಕೆಲಸ ಮಾಡಿದ್ದೀನಿ, ನೀವುಗಳು ಕೂಡ ಪತ್ರಕರ್ತರಾಗಿದ್ದೀರಾ. ಯಾವನಾದ್ರೂ ಪತ್ರಕರ್ತ ನಾವು ನಮಗ್ ಗಮನಕ್ಕೆ ಇರೋ ತರ ಟೋಕನ್ ಗಿರಾಕಿ ಆಗಿರ್ತಾನ? ಎಲ್ಲಾದ್ರೂ ಹೋಗಿ ಟೋಕನ್ ಹಾಕ್ತಾನ? ಒಬ್ಬ ಪತ್ರಕರ್ತ 3 ತಿಂಗಳಿಂದ ಕಿರುಕುಳ ಕೊಡ್ತಾ ಇರ್ತಾನೆ ಇವ್ರಿಗೆ. ನಿಮ್ಮ ಕ್ಲಿನಿಕ್ ಅನ್ನು ನಾವು ಬಯಲು ಮಾಡ್ತೀವಿ, ನಿಮ್ಮ ಮೆಡಿಕಲ್ ಶಾಪ್ ಅನ್ನು ಬಯಲು ಮಾಡ್ತೀವಿ. ಏನೋ ಬಯಲು ಮಾಡೋದು ನೀನು? ಏನ್ ನಿನ್ಗೆ ಅಧಿಕಾರ ಇದೆ? ನಿನ್ಗೆ ಅಧಿಕಾರ ಇರೋದು ಈ ದೇಶದ 4ನೇ ಸ್ಥಾನ ಅಂದ್ರೆ ಮೀಡಿಯಾ, ಪೊಲಿಟಿಷಿಯನ್, ಪೊಲೀಸು. ನಮ್ಮ ಪೊಲಿಟಿಷಿಯನ್ ನಾವೇನೇ ಕೆಲಸ ಮಾಡಿದ್ರು ನೀವು ಪ್ರದರ್ಶನ ಮಾಡಿಸೋದು ಮೀಡಿಯಾದವ್ರ ಕೆಲಸ, ಆದ್ರೆ ಟೋಕನ್ ಹಾಕೋದು ನಿಮ್ ಕೆಲಸ ಅಲ್ಲ. ಅದ್ ಕೆಲಸ ಏನಿದೆ, ಬಂದು ಡಾಕ್ಟರ್ ಅವ್ರಿಗೆ ಕಿರುಕುಳ ಕೊಡ್ತಾನೆ 3-4 ತಿಂಗಳಿಂದ. ಇವ್ರೇನ್ ಹೇಳ್ತಾರೆ, ನಮ್ದು ಯಾವುದೇ ರೀತಿಯ ತಪ್ಪಿಲ್ಲ, ನಾವು KPME ರಿಜಿಸ್ಟರ್ ಆಗಿದ್ದೀವಿ, ಕರ್ನಾಟಕ ಮೆಡಿಕಲ್ ಏನಿದೆ ಅದೆಲ್ಲ ರಿಜಿಸ್ಟರ್ ಆಗಿರ್ತದೆ. ಆಮೇಲೆ ರಿನಿವಲ್ಗೂ ಕೂಡ ಹಾಕೊಂಡಿರ್ತಾರೆ. ಒಂದ್ಸತಿ ಲೈಸೆನ್ಸ್ ಬಂದಿದ್ಮೇಲೆ ರಿನಿವಲ್ ಅವಶ್ಯಕತೆ ಇಲ್ವಲ್ಲ. ಅರ್ಥ ಮಾಡ್ಕೊಳ್ಳಿ ಈ ಡಿಗ್ರಿಗಳು, ಈ ಸ್ಕ್ಯಾಮ್ಗಳು ಹೆಂಗ್ ನಡೀತದೆ ಅಂತ ಹೇಳ್ಬಿಟ್ಟು. 10 ರೂಪಾಯಿಗೆ ಸಾವಿರಾರು ಜನಗಳ ಜೀವವನ್ನು ಉಳಿಸಿರುವಂತ ಡಾಕ್ಟರ್ಗೆ ಇವತ್ತು ಕೋಲಾರದ ಜನ ಇವರ ಬೆನ್ನ ಹಿಂದೆ ನಿಂತಿದ್ದಾರೆ. ನೀವು ಏನ್ ಮೆಡಿಕಲ್ ಸೀಸ್ ಮಾಡಿದ್ರೇನು, ನೀವು ಕ್ಲಿನಿಕ್ ಸೀಸ್ ಮಾಡಿದ್ರೇನು, ಈ ತರ ಇನ್ನು ಮುಂದಕ್ಕೆ 10 ತೆಗಿತಾರ ಅವರು. ಯಾಕಂತ ಹೇಳಿದ್ರೆ ಅವರು ಪ್ರಾಮಾಣಿಕವಾಗಿ ನಡ್ಕೊಂಡ್ ಬಂದಿರೋರು. ಅವ್ರು ಮಗನೂ ಕೂಡ ಹಸೀಬ್ ಡಾಕ್ಟರ್, ಅವನು ಮೊಹಮ್ಮದ್ ಹುಸೈನ್, ಅವನು ಕೂಡ BMS ಮಾಡಿದ್ದಾನೆ. ಇವತ್ತು MBBS ಗಳ ಕೊರತೆ ಇದೆ ಅಂತ ಹೇಳ್ಬಿಟ್ಟು BMS ಅವರು ಅವ್ರ ಜಾಗವನ್ನು ಫುಲ್ಫಿಲ್ ಮಾಡ್ತಾ ಇದ್ದಾರೆ. ಆ BMS ಅವ್ರಿಗೆ ಅಧಿಕಾರ ಇಲ್ವಾ? ಏನಕ್ಕೆ ಕೊಟ್ಟಿದ್ದೀರಾ ಡಿಗ್ರಿ? ಸರ್ಕಾರದಿಂದ ಡಿಗ್ರಿನೇ ತೆಗೆದ್ಬಿಡಿ. BMS ಓದೋದೇ ಬೇಡ, ಲಕ್ಷಾಂತರ ರೂಪಾಯಿ ಯಾಕೆ ಫೀಸ್ ಕಟ್ಬಿಟ್ಟು ಡಾಕ್ಟರ್ ಆಗ್ಬೇಕು? ಆತರ ಕೆಲಸ ಏನಕ್ಕೆ ಬೇಕು? ಅದಕ್ಕಿಂತ ಒಳ್ಳೆ ಎಲ್ಲೋ ಕಡ್ಲೆಪುರಿ ಮಾರ್ಕೊಂಡಿರ್ಬೋದಲ್ಲ. ಸಾವಿರಾರು ಜನಗಳ ಜೀವವನ್ನು ಉಳಿಸಿ ಕರೋನಾದಲ್ಲಿ ನಿಮ್ಗೆಲ್ಲ ಸಹಾಯ ಮಾಡಿ ಸಪೋರ್ಟ್ ನೀಡಿ ಇಡೀ ಕೋಲಾರ ಜಿಲ್ಲೆಗೆ ಹೆಮ್ಮೆ ಅಂತ ಅನ್ನಿಸ್ಕೊಂಡು ಇಡೀ ಪತ್ರಕರ್ತ ಗಮನವನ್ನು ಸೆಳೆದಿರೋ ಅಂತ ಡಾಕ್ಟರ್ ಜಾಕೀರ್ ಅವರಿಗೆ ಇವತ್ತು ಯಾವನೋ ಬಂದ್ಬಿಟ್ಟು ಭಯ ಮುಡ್ಸೋದು, ಹೆದರ್ಸೋದು, ನಿಮ್ಮ ಕ್ಲಿನಿಕ್ ಅನ್ನು ಬಯಲು ಮಾಡ್ತೀವಿ, ನಿಮ್ಮ ಇದು ಮೆಡಿಕಲ್ ಶಾಪ್ ಅನ್ನು ಸೀಸ್ ಮಾಡ್ತೀವಿ. ಮೆಡಿಕಲ್ ಶಾಪ್ ಸೀಸ್ ಮಾಡಕ್ಕೆ ADC ಸಂಬಂಧಪಟ್ಟ ADC ಇದಾರಲ್ಲ, ಯಾಕೆ ಇವ್ರದೊಂದೇನ ಮೆಡಿಕಲ್ ಇರೋದು? ಇದರಲ್ಲಿ ರಿಜಿಸ್ಟರ್ ಫಾರ್ಮಸಿಸ್ಟ್ ಕೂಡ 6 ಗಂಟೆ ಕೆಲಸ ಮಾಡ್ತಾನೆ. ಅಂತವ್ರಿಗೂ ಕೂಡ ಹಿಡ್ಕೊಂಡು ಏನ್ ಮಾಡಿದಾರಂದ್ರೆ ಲೈಸೆನ್ಸ್ ಅನ್ನ ವಾಪಸ್ ಪಡ್ಕೊಂತ. ಫಾರ್ಮಾ ಕೌನ್ಸಿಲ್ ಅವ್ನ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಸ್ತೀನಿ ನಾನು, ಅವಶ್ಯಕತೆ ಇಲ್ಲ ಇಂಥ ಫಾರ್ಮಸಿಸ್ಟ್ ಗಳದು. ಅವನ್ಗೆ ಭಯ ಇಟ್ಟಿದ್ದಾರೆ ಜನಗಳು. ಏನಕ್ರಿ? ಅವನೇನ್ ಫ್ರೀಯಾಗಿ ಕೆಲಸ ಮಾಡ್ತಾವನ? ದುಡ್ಡು ಕೊಡ್ತಾ ಇಲ್ವಾ ಇವರು? ಕೋಲಾರದಲ್ಲಿ ಗಮನಕ್ಕಿರ್ಲಿ ನಿಮ್ಗೆ, ಕೋಲಾರದಲ್ಲಿ ಹೆಚ್ಚು ಕಮ್ಮಿ ಅಂತ ಹೇಳಿದ್ರೆ 60ಕ್ಕೂ ಹೆಚ್ಚು ಮೆಡಿಕಲ್ ಶಾಪ್ಗಳಲ್ಲಿ QPನೇ ಪ್ರೆಸೆನ್ಸ್ ಇರಲ್ಲ. ಅವ್ರು ಯಾವ್ದೋ ಮಾತ್ರ ಕೇಳಿದ್ರೆ, ವಾಂತಿದ್ ಮಾತ್ರ ಕೇಳಿದ್ರೆ ಜುಲಾಬ್ದು ಮಾತ್ರ ಕೊಡ್ತಾರ ಅವ್ರು. ಇಂಥವ್ರನ್ನ ನೀವು ಸೀಸ್ ಮಾಡಕ್ ಆಗಿಲ್ಲ. ನಿಮ್ಗೆ ಯೋಗ್ಯತೆ ಇಲ್ಲ. 5-5 ಸಾವಿರ ರೂಪಾಯಿ ತಗೊಂಡು ಟೋಕನ್ ಹಾಕೊಂಡು ನಿಮ್ಮ ಮನೆಗಳು ನಡೆಸ್ಕೊಂಡಿರೋದು. ಇಂಥ ಒಬ್ಬ ಪ್ರಾಮಾಣಿಕವಾಗಿರೋಂಥವ್ನ್ಗೆ ನೀವು ಕೈ ತೋರಿಸ್ತೀರಾ, ಬೆರಳು ತೋರಿಸ್ತೀರಾ? ದೇವ್ರು ನಿಮ್ಗೆ ಯಾವತ್ತೂ ಒಳ್ಳೇದ್ ಮಾಡಲ್ಲ, ಅರ್ಥ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಸಾವಿರಾರು ಬಡವರಿಗೆ ಬೆಂಬಲವಾಗಿ ನಿಂತಿರೋದು ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ಕೋಲಾರದಲ್ಲಿ ಡಾಕ್ಟರ್ ಜಾಕೀರ್. ಅದು
ಯಾವನ ಬರ್ತಾನಂತೆ 3 ಲಕ್ಷ ರೂಪಾಯಿ ಕೊಡಿ ಅಂತಾನಂತೆ, ಆಮೇಲೆ ಬರ್ತಾನಂತೆ 5 ಲಕ್ಷ ರೂಪಾಯಿ ಕೊಡಿ ಅಂತ ಹೇಳ್ತಾನಂತೆ. ಈ ಕೋಲಾರ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳಿಗೂ ಸಹ ಸಹಾಯ ಮಾಡಿದ್ದಾರೆ. ಜಾಕೀರ್ ಅವ್ರೆ, ನೀವ್ ಹೋಗ್ರಿ ಮನೆಗೆ, ನಾವು ನೋಡ್ಕೋತೀನಿ. ಅವನ್ ಯಾವನೋ ಬಂದು ಕಂಪ್ಲೇಂಟ್ ಕೊಡೋದಂತೆ, ಮಕ್ಳಿಗೆಲ್ಲ ನಶೆಗಳಲ್ಲಿ ಇವನು ಇಂಜೆಕ್ಷನ್ಸ್ ಕೊಟ್ಟಿ ನಶೆ ಮಾಡಿಸ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ಇದೇ ಅಲ್ವಾ ಇರೋದು. ಇನ್ನೊಂದು ವಿಷಯ ಗೊತ್ತಾ, ನಿಮ್ ಮಾಧ್ಯಮದವ್ರಿಗೆ ಗೊತ್ತಾ ಈ ವಿಷಯ? ಇಡೀ ಕರ್ನಾಟಕ ರಾಜ್ಯದಲ್ಲಿ ತಗೊಂತಾ ಇರುವಂತ ಯುವಕರು ಟೆಪ್ಪೆಂಡೆಡಲ್ ಅನ್ನೋ ಒಂದು ಮಾತ್ರೆ ಇಡೀ ಕರ್ನಾಟಕದಲ್ಲಿ ನಮ್ಮ ಖಲೀಲ್ ಲಾಯರ್ ಅವರ ಕೈಲಿ ಕೇಸ್ ಹಾಕಿ ಇಡೀ ಕರ್ನಾಟಕ ಮೆಡಿಕಲ್ ಗಳಲ್ಲಿ ಸೀಸ್ ಮಾಡಿರೋದು ಡಾಕ್ಟರ್ ಜಾಕೀರ್ ರೀ. ಯಾವನು ADC DDC ಕಿತ್ತೋದವನ್ನೆಲ್ಲ ಮಾಡಿಸಿರೋದು. ಇದು ಅರ್ಥ ಮಾಡ್ಕೊಳ್ಳಿ. ನಿಮ್ ಮಕ್ಕಳ ಜೀವನವನ್ನು ಉಳಿಸಿರೋನು ಡಾಕ್ಟರ್ ಜಾಕೀರ್. ಇವನೇನು ಫೇಕ್ ಡಾಕ್ಟರ್ ಅಲ್ಲ, ಇನ್ನೊಂದು ಡಾಕ್ಟರ್ ಅಲ್ಲ, ಮತ್ತೊಂದು ಡಾಕ್ಟರ್ ಅಲ್ಲ. ಸೊಲ್ಯೂಷನ್ ತಗೊಂತಾರಲ್ಲ ಮಕ್ಕಳಿಗೆ, ಅದೇ ಅಲ್ಲ. ಮುರ್ಬಾಗಲ್ ಕೋಲಾರಲ್ಲಿ ಫಾರೂಕ್ ಇದ್ರು ಇನ್ಸ್ಪೆಕ್ಟರ್, ಅವ್ರಿಗೆ ಇಟ್ಕೊಂಡು ನಾನೆಲ್ಲ ಸೀಸ್ ಮಾಡಿಸಿದೀನಿ ನಾನೇ. ಮಕ್ಳು ಈ ತರ ತಗೊಂಡು, ಯಾಕಂದ್ರೆ ಮಕ್ಕಳುಗಳ ಭವಿಷ್ಯಕ್ಕೋಸ್ಕರ ಟೆಪ್ಪೆಂಡೆಡಲ್ ಅನ್ನೋದು ಎಲ್ಲೂ ಕೂಡ ಕೊಡ್ತಾ ಇಲ್ಲ ಮಾತ್ರೆ. ಆದ್ರೆ ಮಾತ್ರೆಗಳು ಎಲ್ಲಿ ಸಿಗ್ತಾ ಇದೆ ಅಂದ್ರೆ ಈ ಹೋಲ್ಸೇಲ್ ಡಿಸ್ಟ್ರಿಬ್ಯೂಟರ್ ಗಳಿದ್ದಾರೆ ನೋಡಿ, ಅವರು ADC ಗಳನ್ನ ಬುಕ್ ಮಾಡ್ಕೊಂಡು DDC ಗಳನ್ನ ಬುಕ್ ಮಾಡ್ಕೊಂಡು ಇದ್ರಲ್ಲಿ ಆಟ ಆಡ್ತಾ ಇದ್ದಾರೆ. ಬಹಳಷ್ಟಿದೆ ಹೇಳೋದು, ಮಾತಾಡೋದಿದೆ. ನಾನು ಇಷ್ಟೇ ಅಲ್ಲ, ಪ್ರೆಸ್ ಮೀಟು ಕೂಡ ಕರೆದಿದ್ದೀನಿ. ನಾನು ಅದ್ರಲ್ಲಿ ಮಾತಾಡ್ತೀನಿ ಏನೇನ್ ಮಾತಾಡ್ಬೇಕು. ಆದ್ರೆ ಈ ಕೋಲಾರ ಜನಗಳ ಒಂದು ನಂಬಿಕೆ ಇಟ್ಟಿದ್ದೀರಾ ನೋಡಿ ನೀವೆಲ್ಲರೂ ಕೂಡ ಡಾಕ್ಟರ್ ಜಾಕೀರ್ ಅವರ ಮೇಲೆ. ಅದಕ್ಕೋಸ್ಕರ ಇವತ್ತು ಮಾತಾಡ್ಬೇಕಾಗಿರೋದು ಇದೇ ವಿಚಾರವಾಗಿ. ಮೆಡಿಕಲ್ ಸ್ಟೋರ್ ಗಳ ನಾನು ಇಶ್ಯೂ ಅನ್ನು ತಗೊಂಡ್ ನಡೆದಾಗ ಇದರಲ್ಲಿ ಎಂತೆಂತ DCಗಳು ADCಗಳು ಕಮಿಷನರ್ ಗಂಟನು ಕೂಡ ಲಂಚ ತಗೊಂಡು ನನಗೆ ಒಳಗಡೆ ಹಾಕ್ಸಿದ್ರು. ಏನ್ ಒಳಗಡೆ ಹೋದ ತಕ್ಷಣ ಅವನೇನು ವಿಲನ್ ಆಗೋದ್ನ ಅಥವಾ ಪಾಪಿನ ಅವನು? ಈ